ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ವೀಕ್ಷಕರೇ, ಇದೀಗ ನಾನು ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿ ಓರ್ವ ವಿದ್ಯಾರ್ಥಿನಿಗೆ ಅಂದರೆ ಒಂದು ಯುವತಿಗೆ ಈಗ ಸ್ವತಂತ್ರ ಸಿಕ್ಕಿರುವಂಥದ್ದು. ಅದು ಏನು ಅಂತಂದರೆ, ಕಳೆದ 7 ತಿಂಗಳ ಹಿಂದೆ ಹಾಸಿಗೆಯನ್ನು ಹಿಡಿದಿರುವಂತಹ ಏನು ಮೆಡಿಕಲ್ ಓದುವಂತಹ ವಿದ್ಯಾರ್ಥಿನಿ ಇದೀಗ ಎದ್ದು ಓಡಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು ಅಂತಂದರೆ, ಮಂತ್ರಾಲಯದ ಒಂದು ಗುರು ರಾಘವೇಂದ್ರ ಮಹಾಸ್ವಾಮಿಗಳು ಕಲಿಯುಗದ ಕಾಮಧೇನು ಅನ್ನುವಂಥದ್ದನ್ನು ಮತ್ತೆ ಇದೀಗ ರುಜುವಾತು ಮಾಡಿರುವಂಥದ್ದು. ಇದೀಗ ನಾನು ಆ ಒಂದು ಯುವತಿಯ ಮನೆಯಲ್ಲಿ ಇರುವಂಥದ್ದು. ಈಗ ಆ ಯುವತಿ ಏನು ಅಂತಂದರೆ, ಬದುಕು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಆದರೆ ಇದೀಗ ಆ ಯುವತಿ ಬದುಕಿ ಬಂದಿರುವಂಥದ್ದು. ಸೊ ಹೀಗಾಗಿ ಕೇವಲ 3 ದಿನಗಳ ಹಿಂದೆ ಹುಷಾರಾಗಿ ಎದ್ದು ಓಡಾಡುವಂತಹ ವಿದ್ಯಾರ್ಥಿನಿ ಮನೆಯಲ್ಲಿ ನಾನು ಇರುವಂಥದ್ದು. ನಮ್ಮ ಕ್ಯಾಮರಾಮನ್ ಕೂಡ ಈಗ ಆ ಮನೆಯಲ್ಲಿ ಇರ್ತಕ್ಕಂಥ ಪೋಷಕರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನು ಇವರು ಮೊದಲು ಕಾಣಿಸ್ತಾ ಇದ್ದಾರೆ, ಇವರ ಹೆಸರು ಶಿವಪ್ಪ. ಪಕ್ಕದಲ್ಲಿ ಏನಿದ್ದಾರೆ ಅವರು ಏನಂತಂದ್ರೆ ಸುಧಾ ಅಂತ. ಅಲ್ಲೇನು ಸ್ಪೆಕ್ಟ್ ಹಾಕೊಂಡು ಕುತ್ಕೊಂಡಿದ್ದಾರೆ, ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಫೋಟೋವನ್ನು ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಅವರೇ ನಿವೇದಿತಾ ನೆಗಳೂರು. ಇವರು ಮೆಡಿಕಲ್ ಫೈನಲ್ ಏನು ವಿದ್ಯಾರ್ಥಿನಿ ಇರುವಂಥದ್ದು. ಪಕ್ಕದಲ್ಲಿರ್ತಕ್ಕಂಥವ್ರು ಅವರ ಸಂಬಂಧಿಕರು. ಸೊ ಹೀಗಾಗಿ ಎಲ್ಲರೂ ಕೂಡ ಇದೀಗ ಇನ್ನೂ ಕೂಡ ಖುಷಿಯ ಗುಂಗಿನಲ್ಲಿ ಇದೀಗ ತೇಲಾಡ್ತಾ ಇದ್ದಾರೆ. ಸೊ ಯಾಕೆ ಅಂತಂದ್ರೆ, ಅವರ ಒಂದು ದೃಶ್ಯಾವಳಿಗಳನ್ನ ಕೂಡ ನೋಡಿದ್ರೆ ಖಂಡಿತವಾಗಿಯೂ ಈ ಒಂದು ವಿದ್ಯಾರ್ಥಿನಿ ಬದುಕಿ ನೆಗಳೂರು ಗ್ರಾಮಕ್ಕೆ ವಾಪಸ್ ಬರ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಸ್ವತಃ ಅವರ ತಂದೆ ತಾಯಿಗಳೇ ಕೂಡ ಆ ಮಗಳ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನ ಕೈಬಿಟ್ಟಿದ್ರು. ಸೊ ಹೀಗಾಗಿ ಇದೀಗ ಇದು ಬೇರೆ ಯಾರದ್ದಲ್ಲ, ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ ಅನ್ನುವಂಥದ್ದು ಇದೀಗ ಇರುವಂಥದ್ದು. ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಏನು ಈ ಒಂದು ಮೂರ್ತಿ ಇದೆ, ಇದನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಕೇವಲ 1 ತಿಂಗಳ ಹಿಂದೆ ಹೊಸರಿತ್ತಿಯಲ್ಲಿರ್ತಕ್ಕಂಥ ರಾಘವೇಂದ್ರ ಶಾಖಾ ಮಠಕ್ಕೆ ಭೇಟಿ ನೀಡಿ ಸುಬೇಂದ್ರ ತೀರ್ಥರು ಈ ಒಂದು ಏನು ಯುವತಿಗೆ ಆಶೀರ್ವಾದವನ್ನ ಮಾಡಿದ ನಂತರ 3 ವಾರದ ನಂತರ ಇದೀಗ ಮೆಡಿಕಲ್ ಓದಿರ್ತಕ್ಕಂಥ ನಿವೇದಿತಾ ಅನ್ನೋರು ಎದ್ದು ಓಡಾಡ್ತಾ ಇದ್ದಾರೆ. ಇದು ರಾಯರ ಶಕ್ತಿ. ಇದು ನಿಜಕ್ಕೂ ಕೂಡ ನಮ್ಮ ಅನುಭವಕ್ಕೂ ಕೂಡ ಬಂದಿರುವಂಥದ್ದು. ಅದು ಏನು ಎತ್ತ ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೀನಿ. ಇದೀಗ ನಿವೇದಿತಾ ಅವರನ್ನ ನಾನು ಸಂಪೂರ್ಣವಾಗಿ ವಿಚಾರವನ್ನು ಮಾಡ್ತೀನಿ. ಇವಾಗ ಸಿಸ್ಟರ್, ನೀವು ಎದ್ದು ಓಡಾಡೋಕ್ಕಾಗ ನಾನು ದೃಶ್ಯಾವಳಿಯಲ್ಲಿ ಕೂಡ ನೋಡಿದೆ, ನೀವೆಲ್ಲ ಮಲ್ಕೊಂಡು ತೆವಳ್ಕೊಂಡು ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ರಿ. ನಿಮಗೆ ಅಂಥದ್ದು ಏನಾಗಿತ್ತು? ಹೆಂಗೆ ನೀವು ಇದರಿಂದ ಗೆದ್ದು ಬಂದ್ರಿ? ನನಗೆ ಸರ್ ಈ ವರ್ಷ ಫೆಬ್ರವರಿಯಿಂದ ಅಥವಾ ಜನವರಿ ಎಂಡಿಂದ ನನಗೆ ಸೀಜರ್ಸ್ ಆಗ್ತಾ ಬಂತು. ಆಮೇಲೆ ನಡತೆಯಲ್ಲಿ ಚೇಂಜ್ ಆಗ್ತಾ ಬಂತು. ನಾನು ಇದನ್ನೆಲ್ಲ ಗಮನಿಸಿ ವೈದ್ಯರ ಹತ್ರ ಹೋದೆ. ತುಂಬ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನನಗೆ ಅವಾಗ ಡಯಾಗ್ನೋಸ್ ಆಗಿದ್ದು ಗಾಬಾ ಬಿ ಆಟೋ ಇಮ್ಯೂನ್ ಎನ್ಸೆಫಲೈಟಿಸ್ ಅಂತ. ಇದು ರೇರ್ ಕಾಯಿಲೆ. ಇಂಡಿಯಾದಲ್ಲಿ ಒಂದು 14 ಜನ 20 ಜನಕ್ಕೆ ಬರೋ ಅಂಥ ಕಾಯಿಲೆ. ಸೊ ಅದು ನಂಗೆ ಡಯಾಗ್ನೋಸ್ ಆಯಿತು. ಅವಾಗ ಇದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿನೇ ಆಯಿತು. ನನಗೆ ನಡಿಯೋಕೆ ಬರದೇ ಇರೋ ಹಂಗಾಯಿತು. ಎಲ್ಲ ಕುತ್ಕೊಂಡು ಹೋಗೋಂಗಾಯಿತು. ನಾ ಹೊರ ಜಗತ್ತನ್ನ ನೋಡಲಿಲ್ಲ. ಬರೀ ಮನೆಯಲ್ಲೇ ಒಂದು 3-4 ತಿಂಗಳು ಕಳೆದೆ ನಾನು. ತುಂಬ ಕಷ್ಟ ಆಗ್ತಾ ಹೋಗ್ತು. ನನಗೆ ಓದೋಕ್ಕಾಗಲಿಲ್ಲ. ಮೆಮರಿ ಎಲ್ಲ ಕಡಿಮೆ ಆಗ್ತಾ ಹೋಯಿತು. ತುಂಬ ಒಳಗಳಿಗೆ ತುಂಬ ನೋವಾಗ್ತಾ ಇತ್ತು. ಸೊ ಅವಾಗ ವೈದ್ಯರ ಹತ್ರ ಹೋಗಿ ಅವ್ರಿನ್ನ ಮೇಲೆ ಬರ್ತಿದ್ರಿಂದ ಸೀಜರ್ಸ್ ತುಂಬ ಆಗೋದ್ರಿಂದ ನಾನು ICU ಅಲ್ಲಿ ಅಡ್ಮಿಟ್ ಮಾಡಿದ್ರು. 18ರಿಂದ 20 ದಿನ ನಾನು ICU ಅಲ್ಲೇ ಕಳೆದೆ. ಇವಾಗ ಇಲ್ಲ ಸರ್, ಎಲ್ಲ ಯಾರು ಹೋಪ್ಸ್ ಕೊಟ್ಟಿರ್ಲಿಲ್ಲ ನನಗೆ. ಇವನ್ ಡಾಕ್ಟ್ರು ಸಹ 3 ದಿನ ಅಲ್ಲಿ ಇವಳು ಚೇತರಿಸ್ಕೋಬಹುದು, ಇಲ್ಲ ಹೋಗ್ಬೋದು, ನಮ್ಮ ಕೈಯಲ್ಲಿ ಏನೂ ಇಲ್ಲ, ದೇವರೇ ಕಾಪಾಡಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇವಾಗ ನೀವಿಷ್ಟು ಏನಂತಂದ್ರೆ ಮೆಡಿಕಲ್ ಓದ್ತಾ ಇದ್ರಿ ಅಂತಂದು ಹೇಳಿದ್ರಿ. ಇಷ್ಟೆಲ್ಲ ಇರಬೇಕಾದ್ರೆ ಕಷ್ಟಪಟ್ಟು ತಂದೆ ತಾಯಿಗಳು ಓದಿಸ್ತಾ ಇದ್ದಾರೆ, ಏನೋ ಒಂದು ಡ್ರೀಮ್ ಇರುತ್ತೆ. ಇಂಥ ಸಂದರ್ಭದೊಳಗಡೆ ನನ್ನ ಜೀವ ಹೋಗ್ತಾ ಇದೆ ಅಥವಾ ನನಗೆ ಇಂಥ ಕಾಯಿಲೆ ಬಂತು ಅಂತಂದಾಗ ನಿಮಗೆಷ್ಟು ಸಂಕಟ ಆಗಿತ್ತು? ಜೊತೆಗೆ ಇದನ್ನ ನೀವು ಹೆಂಗೆ ಇದರಿಂದ ಹೊರಗೆ ಬಂದ್ರಿ? ಇದರಿಂದ ಏನು ಶಕ್ತಿ ಇದೆ ಅಂತ ಗೊತ್ತಾಯ್ತು ನಿಮಗೆ? ಹಾಂ ಸರ್, ನನಗೆ ಅಂದರೆ ತುಂಬ ನೋವಾಗಿತ್ತು. ಫಿಸಿಕಲಿ ದೇಹದಿಂದನೂ ನಾನು ತುಂಬ ನೋವಾಗಿತ್ತು. ಆಮೇಲೆ ಮೆಂಟಲಿನ ಅಷ್ಟೇ ಸಫರ್ ಆಗಿದ್ದು. ಇಲ್ಲಿ ಇರೋಕ್ಕಾಗಲ್ಲ ನನಗೆ ಮನೆಯದ್ದು ಎಲ್ಲ ಉಸಿರು ಕಟ್ತಂಗೆ ಆಗ್ತಿತ್ತು. ಇಲ್ಲಿಂದ ನಾನು ಹೆಂಗಾರು ಎಸ್ಕೇಪ್ ಮಾಡಬೇಕಾಗಿತ್ತು, ಇಲ್ಲಿಂದ ಹೊರಗೆ ಹೋಗ್ಬೇಕಾಗಿತ್ತು ಅನ್ನೋದು ಭಾಳ ಇತ್ತು ನನಗೆ. ಸೊ ಅವಾಗ ಒಂದಿನ ಅಪ್ಪ ಅಮ್ಮಗೆ ಬೇಜಾರು ಮಾಡಿದೆ. ಸಿಟ್ಟಲ್ಲಿ ವರ್ತನೆ ಮಾಡ್ತಿದ್ದೆ ನಾನು. ಅವ್ರಿಗೆ ಹೇಳ್ತಿದ್ದೆ ನಂಗಿಲ್ಲ ಆಗಲ್ಲ, ನಾನು ಹೊರಗೆ ಕರ್ಕೊಂಡು ಹೋಗ್ರಿ, ಒಬ್ಬಳನ್ನೇ ಬಿಡ್ರಿ ಅಂತ ಹೇಳ್ತಿದ್ದೆ. ಸೊ ಅವಾಗ ಒಂದಿನ ಅವ್ರಿಗೆ ಬೇಜಾರು ಮಾಡಿದೆ. ಅವಾಗ ನಂಗೆ ಯಾರೂ ಬೇಡಮ್ಮ, ನೀವು ರೂಮಲ್ಲಿ ಕದ ಹಾಕೊಂಡು ಹೋಗ್ರಿ,
ನಂಗೆ ಹೊರಗೆ ಹೋಗ್ಬಿಡ್ರಿ ನೀವು ಅಂತ ಹೇಳಿದೆ. ಅವಾಗ ಅವರು ಯಾವಾಗಲೂ ಹೊರಗಡೆಯಿಂದನೇ ಕದ ಹಾಕ್ತಿದ್ರು, ಯಾಕಂದ್ರೆ ನಂಗೆ ಸೀಜರ್ಸ್ ಭಾಳ ಬರ್ತಿತ್ತು ಅದ್ರ ಸಂಬಂಧ. ಸೊ ಆಮೇಲೆ ನಾನು ರೂಮಲ್ಲಿ ಕದ ಹಾಕ್ಕೊಂಡು ಏನರ ಆಗಲಿ ಗುರು ರಾಯರ್ನ ನಂಬಿದ್ದೆ. ನಾನು 3 ವಾರದಿಂದ ರಾಯರ್ನ ನಂಬ್ತಿದ್ದೆ. ಸೊ ಅವಾಗ ಸುಗತೇಂದ್ರ ತೀರ್ಥರು ಆಶೀರ್ವಾದ ಮಾಡಿ ನನಗೆ 5 ವಾರ ನಡ್ಕೋ ರಾಯರಿಗೆ, ಇಲ್ಲಿ ಮಠಕ್ಕೆ ಬಂದು ಹೋಗು, ಸೊ 5 ವಾರದಲ್ಲೇ ನಿನಗೆ ಸಿಗುತ್ತೆ ಫಲ ಅಂತ ಹೇಳಿದ್ರು. ಸೊ ಅವ್ರ ಆಶೀರ್ವಾದ ತಗೊಂಡು ಅವತ್ತು ಡಿಸೈಡ್ ಮಾಡಿದೆ ನಾನು, ಗುರುರಾಯ ನೀ ಏನಾದರೂ ಮಾಡು, ನನಗೆ ಏನೇನು ಯಾವ ದೇವ್ರ ಮೇಲೆ ನಂಬಿಕೆ ಇದೆಯೋ ಅವ್ರನ್ನೆಲ್ಲ ಬೇಡ್ಕೊಂಡು. ಆ ಕಡೆ ಮಂಚ ಇತ್ತು, ಸೊ ಆ ಕಡೆ ನಾ ಈ ಕಡೆ ಬಿದ್ದರೆ ನನಗೆ ಕಣ್ಣು ಚುಚ್ಚಲಿ, ಈ ಕಡೆ ಬಿದ್ದರೆ ನನ್ನ ತಲೆಗೆ ಏಟಾಗಲಿ, ಕೆಳಗೆ ಕುಂತ ಅಂದರೆ ನನ್ನ ಮಂಡಿ ಫ್ರ್ಯಾಕ್ಚರ್ ಆಗಲಿ, ಏನಾರು ಆಗಲಿ, ನನ್ನ ಜೀವನದಲ್ಲಿ ಇನ್ನೇನು ಉಳ್ದಿಲ್ಲ. ಈ ಕಡೆ ಅಪ್ಪ ಅಮ್ಮಂಗೂ ಬೇಜಾರು ಮಾಡ್ತಿದ್ದೀನಿ, ಈ ಕಡೆ ನಾನು ಸಫರ್ ಆಗ್ತಿದ್ದೀನಿ. ನಾ ಮುಂದೆ ಏನು ಗೋಲ್ ರೀಚ್ ಮಾಡೋಕ್ಕಾಗಲ್ಲ, ನಾ ಅನ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಗುರುರಾಯ ಏನಾರು ಮಾಡಿ ನನಗೆ ಇನ್ನೇನು ಉಳ್ದಿಲ್ಲ ನಾನು ಅಂತ ಮಂಚ ಹಿಡ್ಕೊಂಡು ಎದ್ಬಿಟ್ಟೆ ನಾನು. ಸೊ ನನಗೆ ನಂಬಕ್ಕಾಗಲಿಲ್ಲ. ಅವಾಗ ಎದ್ಬಿಟ್ನ ನಾನು, ಏನಿದು ಶಾಕ ಏನಿದು ಅಂತ ಹಾಗೆಲ್ಲ ಅಂದ್ಕೊಂಡೆ. ತಡಿಬೇಡ, ಸಮಾಧಾನ ಮಾಡ್ಕೊಂಡು ಗೋಡೆಯಿಂದ ಹಿಂಗೆ ಹೋಗ್ತಾ ಹೋಗಿದೆ. ಅವಾಗ ನಂಗೆ ಇನ್ನೂ ಹೌದಲ್ಲ ಹೆಂಗೆ ಬರತ್ತಿದೆ ಅಂದು ಮತ್ತು ಬೆಡ್ ಮೇಲೆ ಮಲ್ಕೊಂಡು ಅಳಾತ್ಬಿಟ್ಟೆ ನಾನು. ಮಮ್ಮಿ ಹೊರಗಿಂದ ಕದ ಹಾಕಿದ್ರಲ್ಲ, ಅವಾಗ ಕಿಟಕಿಯಿಂದ ಅಮ್ಮ ಅಂತ ಜೋರಾಗಿ ಚಿರಿದೆ. ಅವರು ಹೊಡ್ಕೊಂಡು ಮತ್ತೆ ನೋವು ಮಾಡ್ಕೊಂಡ್ಲಿಲ್ಲ, ಏನಾಯ್ತು ಅಂತ ಬಂದು ಕೇಳಿದ್ರು ಒಳಗಡೆ. ಸೊ ಅವಾಗ ನಾನು ಅಮ್ಮಂಗೆ ಹೇಳ್ದೆ, ನೀ ಅಲ್ಲಿ ಕುತ್ಕೋ ಅಮ್ಮ ಅಂತ ಹೇಳಿದೆ. ಸೊ ಅವಾಗ ಅವ್ರು ಕುತ್ಕೊಂಡ್ರೆ ಏನಾಯ್ತು ಅಂತ ಅವರು ಅಳಕ್ಕೆ ಶುರು ಮಾಡಿದ್ರು. ಗೋಡೆಯಿಂದ ಎದ್ದು ನಿಂತ್ಬಿಟ್ಟೆ. ಅವಾಗ ಹೆಂಗಿದು ಏನಾಯ್ತು ನಿಂಗ ಅಂತಂದು ಅವರು ಖುಷಿಯಿಂದ ಅಳ್ಕೊಂಡು ಬಂದರು. ಸೊ ಅವಾಗ ನಾನು ರಾಯರ್ನ ನಂಬ್ತಾ ಹೋದೆ. ನಿಮಗೆ ಬಹಳ ಖುಷಿ ಆಗ್ತಿದೆಯಮ್ಮ? ಹಾ ಸರ್, ತುಂಬಾ ಖುಷಿ ಇದೆ. ಓಕೆ. ರಾಯರ ಒಂದು ಈ ಶಕ್ತಿ ಬಗ್ಗೆ, ಪವಾಡ ಬಗ್ಗೆ, ರಾಯರದ ಪವಾಡ ಇದು ಒಂದಲ್ಲ, ತುಂಬಾ ಇಂಥವೆಲ್ಲ ತುಂಬಾ ಸಾವಿರಾರು ನಿದರ್ಶನಗಳು, ಲಕ್ಷಾಂತರ ನಿದರ್ಶನಗಳಿದಾವೆ, ಸಾಕ್ಷಿ ಸಮೇತನ ಆಗಿರುವಂಥದ್ದು. ರಾಯರ ಒಂದು ಭಕ್ತಿ ಬಗ್ಗೆ ನೀವು ಹೇಳೋದಾದ್ರೆ ಅಥವಾ ರಾಯರ ಶಕ್ತಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈ ಮೂಲಕ ನಿಮ್ಮ ಜೀವನದಲ್ಲೇ ಅದು ಸಾಕ್ಷಿ ಸಮೇತನ ರಾಘವೇಂದ್ರ ಸ್ವಾಮಿಗಳು ರುಜುವಾತ್ ಮಾಡಿಬಿಟ್ಟಿದ್ದಾರೆ. ರಾಯರ್ನ ತುಂಬ ನಂಬ್ತೀನಿ ನಾನು. ಸೊ 5 ವಾರದಲ್ಲೇ ಆಗುತ್ತೆ ಅಂತ ಗುರುಗಳ ಆಶೀರ್ವಾದ ಮಾಡಿ ಹೋಗಿದ್ರು ನನಗೆ. ಅದಕ್ಕಿಂತ ಬೇಗನೆ ಫಲ ಸಿಕ್ಕಿದೆ. ನಂಗೆ 3 ವಾರದಲ್ಲಿನೇ ನಾನು ಎದ್ದು ನಿಂತ್ಕೊಂಡಿದ್ದೀನಿ. ರಾಯರಿದ್ದಾರೆ, ರಾಯರ್ ನಂಬ್ತೀನಿ, ನನ್ನ ಜೀವನ ಪೂರ್ತಿ ರಾಯರಿಗೆ ನಡ್ಕೋತೀನಿ ನಾನು. ಅವ್ರದ್ದು ಪವಾಡ ಇದೆ. ರಾಯರ ಭಕ್ತರಿಗೆ ಇದನ್ನೇ ಹೇಳ್ತೀರಿ? ಹಾಂ, ರಾಯರ್ ಭಕ್ತರಿಗೂ ಇದನ್ನ ಹೇಳ್ತೀರಿ, ರಾಯರಿದ್ದಾರೆ. ಎಸ್, ಥ್ಯಾಂಕ್ ಯು. ಖಂಡಿತ ಇವರೇ ಹೇಳ್ತಾ ಹೋಗ್ತಾ ಇದ್ರೆ ನನ್ನ ಒಂದು ಮೈಯು ಕೂಡ ಏನಂತ ರೋಮಾಂಚನ ಆಗ್ತಾ ಇದ್ದಾರೆ. ಖಂಡಿತ ರಾಯರು ಇದ್ದಾರೆ, ಹಾಗೆ ಅವ್ರ ತಾಯಿರು ಕೂಡ ಇದ್ದಾರೆ. ನಾನು ಕೇಳ್ತಾ ಹೋಗ್ತೀನಿ, ಎದೆ ಉದ್ದ ಬೆಳೆದಿರ್ತಕ್ಕಂಥ ಮಗಳು ಈಗ ಏಕಾಏಕಿ ಈ ರೀತಿ ಆದಾಗ ಹೆತ್ತವರಿಗೆ ಹೆಂಗೆ ಬೇಕಾದರೂ ಸಂಕಟ ಆಗುತ್ತೆ ಅನ್ನೋದು. ಸೊ ಅಮ್ಮ, ಇವಾಗ ನಿಮ್ಮ ಮಗಳು ಈ ರೀತಿ ಆಗಿತ್ತು, ನಿಮಗೆ ಎಷ್ಟು ಸಂಕಟ ಆಗಿತ್ತು? ಕೊನೆಯದಾಗಿ ರಾಯರು ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಕೈ ಹಿಡಿದಿದ್ದಾರೆ, ಏನು ಹೇಳ್ತೀರಿ? ತುಂಬ ಸಂಕಟ ಆಗಿತ್ತು, ಇದರಿಂದ ಭಾಳ ನೋವು ತಿಂದ್ವಿ. ಇನ್ನೇನು ಮಗಳು ನಮ್ಮನ್ನ ಕೈ ಸಿಗಲ್ಲ, ಕಷ್ಟಪಟ್ಟು ಓದಿಸಿದ್ವಿ, ಬೆಳೆಸಿದ್ವಿ, ನಮ್ಮೆಲ್ಲ ಸರ್ವಸ್ವನೂ ತ್ಯಾಗ ಮಾಡಿ ಮಕ್ಕಳಿಗಾಗಿ ದಾರಿ ಎರಿದ್ವಿ. 2 ಮಕ್ಕಳನ್ನು ಕಷ್ಟದಿಂದ ನಾವು MBBS ಓದಿಸಿದ್ವಿ, 2 ಮಕ್ಕಳನ್ನ, ಒಬ್ಬ ಮಗ ಇವಳೊಬ್ಳು ಮಗಳು. ಈ ಕಾಯಿಲೆ ಬಂದು ಬಿದ್ದಾಗ ನಮಗೆ ಏನು ಮಾಡಬೇಕು, ಇನ್ನೇನು ತೋರಿಸ್ತಾ ಇಲ್ಲ, ಎಲ್ಲ ಮುಗ್ದ ಹೋಯ್ತನೋ ನಮ್ಮದು ಅನ್ನೋ ಥರ ನಮ್ಮ ಮನೆ ದೇವರಿಗೆಲ್ಲ ನಾವು ಹರಕೆ ಹೊತ್ಕೊಂಡ್ವಿ, ಮನೆ ದೇವರಿಗೆಲ್ಲ ಬೇಡ್ಕೊಂಡ್ವಿ. ಅವರು ಅಷ್ಟೆಲ್ಲ ತೆಳ್ಕೊಂಡು ಉಳ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ ನಿಮ್ಗೆ ಸಂಕಟ ಯಾವ ತಂದೆ ತಾಯಿಗೂ ಜೀವನದಾಗ ಬರಬಾರ್ದು. ಇದು ನಮಗೆ ಕೊನೆ ಆಗಬೇಕು. ನಮ್ಮ ಮಗಳಿಗೆ ಬಂದಿದ್ದೇ ಕೊನೆ ಆಗ್ಬೇಕು, ನಾವು ತಂದೆ ತಾಯಿ ಕಷ್ಟಪಟ್ಟಿದ್ದು ಇದೇ ಕೊನೆ ಆಗ್ಬೇಕು. ಮತ್ತೆ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಯಾವ ಮಕ್ಕಳಿಗೂ ಇಂಥದ್ದು ದೇವ್ರು ತರಬಾರ್ದು, ಅದನ್ನ ಯಾರು ತಂದೆ ತಾಯಿನೂ ನೋಡಬಾರ್ದು. ಅಂಥದ್ದೆಲ್ಲ ನೋವು ಪಟ್ವಿ. ಆದರೂ ದೇವರಲ್ಲೊಂದು ನಂಬಿಕೆ ಇಟ್ವಿ, ದೇವ್ರ ಏನೋ ಕೊಡಪ್ಪ, ಅದನ್ನು ತಡ್ಕೊಳ್ಳೋ ಶಕ್ತಿನೂ ನಮಗೆ ಕೊಡು. ಈ ಮಗಳ ಸಂಕಟ ದಿನ ನಾವು ಅವಳಿದ್ರಿಗಳ ಪಕ್ಕಕ್ಕೆ ಹೋಗಿ ಕುತ್ಕೊಂಡು ಅಳ್ತಿದ್ವಿ, ಮತ್ತು ಮುಖ ತೊಳ್ಕೊಂಬಂದು ಅಕ್ಕಿ ಮುಂದೆ ನಗ್ತಾ ನಾಟಕ ಮಾಡ್ತಿದ್ವಿ. ತುಂಬಾ ಕಷ್ಟಪಟ್ವಿ. ದೇವ್ರ ರಾಯರಿಗೂ ನಡ್ಕೊತಿದ್ವಿ, ನಮ್ಮ ಮನೆ ದೇವ್ರನ್ನ ನಂಬ್ಕೊಂಡ್ವಿ. ಏನಾದರೂ ಮಾಡಮ್ಮ, ನಮ್ಮನ್ನ ಉಳಿಸ್ಕೊಡು, ನನ್ನ ಮಗಳನ್ನ. ಏನೂ ಬೇಡ, ಅವಳು ಮುಂದೆ ಓದು ಬೇಡ, ಅವಳು ನಮ್ಮ ಎದುರಿಗೆ, ನಮ್ಮ ಕಣ್ಣೆದುರಿಗೆ ಕುಂದಿರ್ಲಿ ಸಾಕು, ಮಗಳಿದ್ದಾಳೆ ಅಂತಂದು ನಮ್ಮ ಮನೇಲಿ ಹಿರೇಮಠದ ಅಜ್ಜ ಆಶೀರ್ವಾದ ಮಾಡಿಬಿಟ್ರು. ಏನ್ ಅನಿಸ್ತಮ್ಮ ಅವಾಗ? ತುಂಬಾ ಖುಷಿ ಆಯ್ತು. ಇದಾರ ದೇವರು, ನಂಬಬೇಕು, ನಂಬಿದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಅಂತಂದು ಆ ರಾಘವೇಂದ್ರ ಅಜ್ಜರೆಲ್ಲ ನಾವು ಬೇಡ್ಕೊಂತೀವಿ. ಓಕೆ, ಇದು ತಾಯಿಯ ಮಾತಾಗಿದೆ. ತಂದೆಯೂ ಕೂಡ ಆ್ಯಕ್ಚುಲಿ ತಂದೆ ಅಂದರೆ ಗಂಡಸರ ಕಣ್ಣಲ್ಲಿ ಜಾಸ್ತಿ ಕಣ್ಣೀರು ಬರೋದಿಲ್ಲ, ಆದರೆ
ಅವರ ತಂದೆ ಇಲ್ಲೇನು ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ, ಅವರ ತಂದೆ ಮಗುವಿನಂತೆ ಅಳ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಇದಕ್ಕೆ ಕಾರಣವೇ ಏನಂತಂದರೆ ರಾಘವೇಂದ್ರ ಮಹಾಸ್ವಾಮಿಗಳು ಅನ್ನುವಂಥದ್ದು. ಸೊ ಮಗುವಿನಂತೆ ಈಗ ಅವಳ ಮಗಳು ಎದ್ದು ಓಡಾಡ್ತಾ ಇರೋದಕ್ಕೆ ತಂದೆ ಮಗುವಿನಂತೆ ಹೇಳ್ತಾ ಇದ್ದಾರೆ. ನಾನು ಕೂಡ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವ್ರಿಗೆ ಯಾವ ರೀತಿ ಸಂತೋಷ ಆಗ್ತಾ ಇದೆ ಅಂತಂದು. ಇವಾಗ ಮಗುವಿನಂತೆ ಅಳ್ತಾ ಇದ್ದೀರಿ, ಮಗಳ ಆ ರೀತಿ ಆದಾಗ ಅವಾಗಲೂ ಕೂಡ ಹತ್ತಿದ್ರಿ, ಆದ್ರೆ ಅವಾಗಿನ ಕಣ್ಣೀರು ನೋವಲ್ಲಿತ್ತು, ಆದ್ರೆ ಇವಾಗಿನ ಕಣ್ಣೀರು ಆನಂದವಾಗಿ ಬರ್ತಾ ಇದೆ, ಬಾಷ್ಪ ಬರ್ತಾ ಇದೆ. ಏನು ಹೇಳ್ತೀರಿ? ಸರ್ ನಾವು ಯಾವತ್ತಿಗೂ ನಾವು ಈ ನಂಬಿದ ದೇವ್ರು ನಮ್ಮನ್ನು ಅವ್ರ ಕೈ ಬಿಡಲಿಲ್ಲ. ನಾವು ಯಾವತ್ತು ರಾಘವೇಂದ್ರ ಕಾಪಾಡು, ಗುರುಶಾಂತೇಶ್ವರ ಕಾಪಾಡು, ಸಿದ್ದೇಶ್ವರ ಕಾಪಾಡು, ಹೊನ್ನಮ್ಮ ಹುಲಿಗಮ್ಮ ನೀ ಕಾಪಾಡು, ಕುಲದೇವರೇ ನಮ್ಮನ್ನು ಕಾಪಾಡು, ರಾಯರಿದ್ದಾರೆ, ರಾಯರ್ ನಂಬೋಣ, ಗುರುಗಳನ್ನ ನಂಬೋಣ, ಗುರುಗಳ ಆಶೀರ್ವಾದ ಆಗಲಿ ಇಂತೆಲ್ಲ ನಾನು ಎಲ್ಲ ಬೇಡಿಕೆ ನಾನು ಇಲ್ಲಿ ಕುಂತು ನಿಂತರೂ ಸರ್ವ ದೇವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೆ. ನನ್ನ ದೇವರು ಎಷ್ಟು ಈ ಜಗತ್ತಿನ ಮೇಲೆ ಎಲ್ಲ ದೇವರು ಹರಕೆ ಕೊಟ್ಕೊಂಡು ಎಲ್ಲ ದೇವರು ಇದು ಹೊತ್ತುಕೊಂಡಿದೆ. ಒಂದು ದಿನಾನೂ ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ಮಲಗಿಲ್ಲ, ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿಲ್ಲ, ಅಷ್ಟು ಥರ ನಮಗೆ ನೋವಿತ್ತು. 21 ದಿನ ಐಸಿಯುಲಿ ಇದ್ದಾಗಂತೂ ನಮಗೆ ಯಾವುದು ಭರವಸೆನೇ ಇರಲಿಲ್ಲ. ಆಮೇಲೆ ಆ ಡಾಕ್ಟರ್ ಸತ್ಯನು ನೋಡ್ರಿ ನಮ್ಮ ಕೈಲಿ ಆಗದೆ ಎಲ್ಲ ಸಹಾಯ ಮಾಡಿದ್ದೀವಿ ಅಂತ ಅಮೃತ್ಸರು ಮತ್ತು ಅವ್ರ ಎಲ್ಲ ಟೀಮ್ಗಳು ದೇವ್ರ ಹತ್ರ ಹೋಗಿ ನೀವು ದೇವ್ರ ಹತ್ರ ಹೋಗಿ ಹೋಮ ಹವನ ಮಾಡಿಸ್ತೀರಿ, ದೇವ್ರ ಹತ್ರ ಹೋಗಿ ನೀವು ದೇವ್ರ ಪ್ರಾರ್ಥನೆ ಮಾಡ್ಕೊಡ್ರಿ, ರಾಯರ್ ನೋಡ್ಕೊಡ್ರಿ, ಗಾಯತ್ರಿ ಮಂತ್ರ ಅನ್ರಿ, ಆಮೇಲೆ ಬಜರಂಗ್ ಬಲಿ ಅನಿಸ್ರಿ, ನಿಮ್ಮ ದೇವ್ರು ಯಾರು ಎಲ್ಲರನ್ನೂ ಕೈ ಮಾಡ್ಕೊಂಡು ಎಲ್ಲ ನಮಗೆ ಡಾಕ್ಟ್ರು ಅವರು ನಮಗೆ ಸಲಹೆ ಕೊಟ್ಟರು. ನಾವೇ ದೇವರಲ್ಲ, ನನ್ಗಿದು ದೊಡ್ಡವ್ರದ್ದು, ನಾನೇ ಏನಾದರೂ ಇಂಜೆಕ್ಷನ್ ಮಾಡ್ಕೊಂಡು ದೇವರ ನೆನೆದೇ ನಾನು ಮಾಡ್ತೀನಿ, ರಾಯರ ನೆನೆದೇ ನಾನು ಮಾಡ್ತೀನಿ. ಈಗ ಸುಬೇಂದ್ರ ಸ್ವಾಮಿಗಳು ನಿನ್ನೆ ಫೋನ್ ಮಾಡಿದ್ರಲ್ಲ, ಏನು ಬಹಳ ಸಂತೋಷ ಆಯ್ತು. ಯಾರಿಗೂ ಸಿಗಲ್ಲ ಅಲ್ಲ, ಹೋಗ್ಬೇಕಂತ ಸಿಗಲ್ಲ. ಆವತ್ತೂ ನಮಗೆ ಅದು ಪವಾಡ ದೃಶ್ಯದಲ್ಲಿ ರಾಘವೇಂದ್ರನೇ ಅವರ ರೂಪದಲ್ಲಿ ಬಂದಿದ್ದಾರೆ. ಬಂದ್ಬಿಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿ ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಸಂತೋಷ. ಇದಿಷ್ಟು ಶಿವಪ್ಪರ ಮಾತಾಗಿದೆ. ಹಾಗೆ ಇನ್ನೊಂದು ಕೂಡ ಏನಂತಂದ್ರೆ ನಿವೇದಿತ ಅವ್ರನ್ನ ಕೇಳ್ತೀನಿ, ಯಾಕಂದ್ರೆ ಸುಬೇಂದ್ರ ತೀರ್ಥ ಸ್ವಾಮಿಗಳು ನಿನ್ನೆ ಅವರಿಗೆ ಫೋನನ್ನು ಮಾಡಿದ್ರು, ಏನು ಹೇಳಿದ್ರು ಅನ್ನೋದನ್ನು ಕೇಳ್ತೀನಿ. ನಿನ್ನೆ ಸುಬೇಂದ್ರ ತೀರ್ಥ ಸ್ವಾಮಿಗಳು ಫೋನ್ ಮಾಡಿ ಬಹಳ ಖುಷಿಯಿಂದ ಮಾತನಾಡಿದ್ದಾರೆ. ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಅವರ ಅನುಗ್ರಹ ಆಗಿದೆ ನಿಮಗೆ. ಏನು ಹೇಳಿದರು ನಿಮಗೆ? ತೀರ್ಥರು ನನಗೆ ಮಂತ್ರಪಠಣೆ ಮಾಡಿ ಸುಮಾರು 48 ಸೆಕೆಂಡ್ಗಳನ್ನು ಮಂತ್ರಪಠಣೆ ಮಾಡಿ, ಆಗಲಿ ನಿಮಗೆ ರಾಯರಿದ್ದಾರೆ, ರಾಯರ ಆಶೀರ್ವಾದ ಆಗಿದೆ ನಿಮಗೆ, ಅವರ ಅನುಗ್ರಹ ಆಗಿದೆ ನಿಮಗೆ, ಅದು ಬಹು ಶೀಘ್ರದಲ್ಲೇ ಆಗಿದೆ, ಶುಭ ಮಸ್ತು ಅಂತ ಹೇಳಿದರು. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಯಾರೆಲ್ಲ ಗ್ಯಾರಂಟಿ ನ್ಯೂಸನ್ನು ನೋಡ್ತಾ ಇದ್ದೀರಿ, ಖಂಡಿತ ನಿಮಗೂ ಕೂಡ ಕಣ್ಣಾಲೆಗಳು ಒದ್ದೆ ಆಗೇ ಆಗುತ್ತವೆ. ಅದಕ್ಕೆ ಕಾರಣ ಏನು ಅಂತಂದರೆ ನೆಗಳೂರು ಗ್ರಾಮದಲ್ಲಿರುವಂತಹ ಯಶೋಧ ನೆಗಳೂರವರ ಒಂದು ನಿಜ ಜೀವನದಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆ. ಅದಕ್ಕೆ ರಾಘವೇಂದ್ರ ಮಹಾಸ್ವಾಮಿಗಳು ಮಾಡಿರುವಂತಹ ಪವಾಡ ಖಂಡಿತವಾಗಿಯೂ ಏನು ಅಂತಂದರೆ ಮಂತ್ರಾಲಯದ ಅಲ್ಲದೆ ಎಲ್ಲರ ಮನದಲ್ಲಿಯೂ ಕೂಡ ಮನಸ್ಸಿಂದ ರಾಯರನ್ನು ನೆನೆದರೆ ಖಂಡಿತ ರಾಯರು ಬಂದು ಕೈ ಹಿಡಿದು ನಡೆಸ್ತಾರೆ ಅನ್ನುವಂಥದ್ದು. ಇದಲ್ಲದೆ ಇತ್ತೀಚೆಗೆ ಒಂದು ರಾಯರ ಹಾಡು ಕೂಡ ವೈರಲ್ ಆಗಿರುವಂಥದ್ದು, ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ ಅನ್ನುವಂಥದ್ದು. ಸೊ ಹೀಗಾಗಿ ಈ ಒಂದು ಯುವತಿಯ ಕೈಯನ್ನು ಹಿಡಿದು ಕಾಪಾಡಿರುವಂತಹ ರಾಯರಿಗೆ ಅದೆಷ್ಟು ಕೋಟಿ ನಮನಗಳನ್ನು ಕೂಡ ಸಲ್ಲಿಸಿದ್ರು ಕಡಿಮೆನೆ ಅಂತ ಇವರ ಪಾಲಕರು ಗ್ಯಾರಂಟಿ ನ್ಯೂಸ್ಗೆ ಹೇಳಿದ್ದಾರೆ. ಖಂಡಿತ ರಾಯರಿದ್ದಾರೆ. ಹಾವೇರಿಂದ ರಮೇಶ್ ಬಸಪ್ಪ ಹುಣಸಿಮರದ ಗ್ಯಾರಂಟಿ ನ್ಯೂಸ್.